ಜೊತೆಗೆ ಹಲವಾರು ಕಡೆ ಬಂದಿದ್ದೀರಿ. ಭಾಳ ಉತ್ತಮವಾದಂಥ ಜನರ ಪ್ರತಿಕ್ರಿಯೆ ಇದೆ. ನಮ್ಮ ಕೆಲಸಗಳನ್ನು ನೋಡಿದ್ದಾರೆ ಮತ್ತು ಅದರ ಜೊತೆಗೆ ನಮ್ಮ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥದ್ದು ಭಾಳ ದೊಡ್ಡದಾದಂಥ ಒಂದು ಅಪೇಕ್ಷೆ ಇದೆ ಜನರಿಗೆ. ಹಾಗಾಗಿ ಖಂಡಿತವಾಗಿಯೂ ಸಹಿತ ಈ ಕ್ಷೇತ್ರವೂ ಸೇರಿದಂತೆ 14 ಕ್ಷೇತ್ರಗಳಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ BJP ಗೆಲುವನ್ನು ತಂದುಕೊಡ್ತಾರೆ. ಅಲ್ಲ, ಇದು SIT ತನಿಖೆ ನಡೆದಿದೆ. ಹಾಗಾಗಿ ಅತ್ಯಂತ ಗಂಭೀರವಾದಂಥ ಸೆಕ್ಷನ್ಗಳಿರೋದ್ರಿಂದ ಅರೆಸ್ಟ್ ಮಾಡಿದ್ದಾರೆ. ಈ ರೀತಿ ಆಗಬಾರ್ದಾಗಿತ್ತು, ಆದರೆ ಆಗಿದೆ. ಮತ್ತು ಅವರು ಕಂಪ್ಲೇಂಟು ಇತ್ಯಾದಿ, ವಿಶೇಷವಾಗಿ ವಿಡಿಯೋ ಕ್ಲಿಪ್ಪಿಂಗ್ಸು ಹೊರಗೆ ಬಂದಿರೋದ್ರಿಂದ ಅನಿವಾರ್ಯತೆ ಇದ್ದೇ ಇದೆ. ತನಿಖೆಗೆ ಅವರು ಬಂಧಿಸಿದ್ದಾರೆ. ತನಿಖೆ ಸೂಕ್ತವಾಗಲಿ ಅಷ್ಟೇ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅಲ್ಲ, ಪ್ರಜ್ವಲ್ ರೇವಣ್ಣ ಅಂತೂ ಅರೆಸ್ಟ್ ಆಗಲೇಬೇಕು. ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಬೇಕು. ಪ್ರಜ್ವಲ್ ರೇವಣ್ಣ ಅವ್ರನ್ನ ಸರಿಯಾದ ತನಿಖೆಗೆ ಗುರುಪಡಿಸಬೇಕು. ಯಾಕಂದರೆ ಹಲವಾರು ಮಹಿಳೆಯರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಪತ್ರ ಬರೆದಿದ್ದಾರೆ. ಇವೆಲ್ಲ ಸಂಗತಿಯನ್ನು ನೋಡಿದ್ರೆ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಲೇಬೇಕು. ಅದ್ರ ಬಗ್ಗೆ ಏನು ಪ್ರಶ್ನೆನೇ ಇಲ್ಲ. ಐ ಆಮ್ ವೆರಿ ಕ್ಲಿಯರ್. ನಮ್ಮ ಪಾರ್ಟಿನೂ ಕ್ಲಿಯರ್ ಇದೆ. ಏನು ಕ್ರಮ ತೆಗೆದುಕೊಳ್ಳೋ ಸರ್ಕಾರ ಮತ್ತು SIT ಸೂಕ್ತವಾದಂಥ ಕ್ರಮವನ್ನು ಕೈಗೊಳ್ಳಬೇಕು. ಇದರ ಹಿಂದೆ ಕಾಣದ ಕೈವಾಡ ಇದೆ. ಕಾಂಗ್ರೆಸ್ ನಾಯಕರೇ ವಿಡಿಯೋ ರಿಲೀಸ್ ಪ್ರಶ್ನೆ ಇಲ್ಲಿದೆ. ನಾವು ಸಾರ್ವಜನಿಕ ಬದುಕಿನಾಗ ನಾವು ಹೆಂಗೆ ವರ್ತಿಸ್ತೀವಿ ಅನ್ನೋ ಪ್ರಶ್ನೆ ಇದೆ. ವಿಡಿಯೋ ರಿಲೀಸ್ ಯಾರಾದರೂ ಮಾಡ್ಬೋದು. ಅಂದರೆ ನಿಮ್ಮ ವಿಡಿಯೋ ರಿಲೀಸ್ ಆಗಿದೆ ಅಂತ ನಿಮಗೆ ದುಃಖ ಇದೆಯಾ? ಈ ಘಟನೆ ಆಗಬಾರ್ದಾಗಿತ್ತು ಅಂತ ದುಃಖ ಇದೆ ನಿಮಗೆ? ಅದು ನಂದಲ್ಲ ಅಂತ ಹೇಳಿ ವಿಡಿಯೋ ಹಂಗಿದ್ರೆ ಆವಾಗ ನಾವು ಹೇಳ್ತೀವಿ, ಆಯ್ತು ಅದನ್ನು ಕೂಡ FSLಗೆ ಇತ್ಯಾದಿ ಕೊಡ್ರಿ ಅಂತ. ವಿಡಿಯೋ ಮಾಡ್ತೀರಿ. ವಿಡಿಯೋ ಯಾರು ರಿಲೀಸ್ ಮಾಡಿದ್ದಾರೆ? ನನ್ನ ಪ್ರಕಾರ ಅದೊಂದು ಚರ್ಚೆ ವಿಷಯನೇ ಅಲ್ಲ. ವಿಡಿಯೋ ರಿಲೀಸ್ ಮಾಡೋದು ಯಾರು ಸಿಕ್ಕರೋ ಯಾರೋ ಮಾಡಿರ್ತಾರೆ. ಅವರು ಅದನ್ನು ಸೂಕ್ತವಾಗಿ ಕಂಪ್ಲೇಂಟ್ ಕೊಡಲಾರ್ದೆ ಖಾಸಗಿಯಾಗಿ ಅದನ್ನು ಬಿಟ್ಟು ಮಾಡಿರೋದು ಅದೊಂದು ಅಪರಾಧ ಇರ್ಬೋದು. ಅದರ ಭಾಳ ಅತ್ಯಂತ ಗಂಭೀರವಾದ ಅಪರಾಧ ಯಾವುದು? ಈ ರೀತಿ ಮಹಿಳೆಯರ ಜೊತೆಗೆ ನಡ್ಕೊಂಡಿರುವಂಥದ್ದು. ಈಗ ಕಾನೂನು ತಮ್ಮ ಕ್ರಮ ಕೈಗೊಳ್ತಾ ಇದೆ. ದುರ್ದೈವ. ಯಾಕಂದರೆ ರೇವಣ್ಣ ಸಾಕಷ್ಟು ಅವ್ರಿಗೆ ವಯಸ್ಸಾಗಿದೆ. ಈಗ ಇಂಥ ಸಂದರ್ಭದಲ್ಲಿ ಈ ರೀತಿ ಆಗಿರೋ ದುರ್ದೈವ ಆದರೆ ಸಾಕಷ್ಟು ಆರೋಪಗಳು ಕೇಳಿ ಬಂದಿದ್ದಾವೆ. ಹಾಗಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕಿಡ್ನ್ಯಾಪ್ ಮಾಡಿದ್ರು ಅಂತ. ಹೀಗಾಗಿ ಒಂದು ಸರ್ತಿ ತನಿಖೆಯನ್ನು ಮಾಡೋದು ಒಳ್ಳೆಯದು. ಆದರೆ ಎಷ್ಟರ ಮಟ್ಟಿಗೆ ಅವ್ರನ್ನ ಬಂಧಿಸೋದು ಇತ್ಯಾದಿ ಸರಿ ಇತ್ಯಾದಿ ನ್ಯಾಯಾಲಯಗಳೇ ತೀರ್ಮಾನ ಮಾಡ್ತಾವೆ. ಬಹಿರಂಗ ಪ್ರಚಾರ ಸರ್ಕಾರ ಕಾಂಗ್ರೆಸ್ ಇದ್ದಿದೆ. ಆ ನಂತರ ನಾನು ಸಾಮಾನ್ಯವಾಗಿ ನಮ್ಮ ಸರ್ಕಾರ ಇದ್ದಾಗೂ ಯಾವುದೇ ಅಧಿಕಾರಿಗಳ ಟ್ರಾನ್ಸ್ಫರ್ ನಾನು ಕೈ ಹಾಕಲ್ಲ. ಅದಾದ ನಂತರ BJP ಸರ್ಕಾರದ ಕಾಲದಲ್ಲಿದ್ದಂಥ ಎಲ್ಲ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ ಮತ್ತು ಅವ್ರ ಮೇಲೆ ಕ್ರಮ ಕೈಗೊಂಡ್ರೆ ಪ್ರಹ್ಲಾದ್ ಜೋಶಿ ಅವ್ರು ಏನಾದರೂ ಕೆಲವರು, ನಾನು ಅವ್ರ ಬಗ್ಗೆ ಅಂತ ಹೇಳೋದಿಲ್ಲ, ಹುಬ್ಬಳ್ಳಿ ಧಾರವಾಡದಾಗ ಏನಾದರೂ ಪ್ರಹ್ಲಾದ್ ಜೋಶಿ ಅಂತ ಹೇಳೋದು ಕೆಲವರಿಗೆ ಪ್ರಾಕ್ಟೀಸ್ ಆಗಿದೆ. ಅದರಲ್ಲಿ ಇದು ಒಂದಷ್ಟೇ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.